ಹೇಳ್ತಾ ಇರೋದು, ಅವನು ತಪ್ಪು ಮಾಡ್ಬಿಟ್ಟಿದ್ದಾನೆ, ಏನೋ ಅವನು ಪಾಪ ಮಾಡ್ಬಿಟ್ಟಿದ್ದಾನೆ, ಅವನ ಸುತ್ತಲೂ ಶತ್ರುಗಳು ಆವರಿಸ್ಕೊಂಡ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ. ಅವನು ಏನ್ ಮಾಡಿದ್ದಾನೆ? ಪಾಪ ಮಾಡಿದ್ದಾನೆ. ಅದಕ್ಕೆ ಅವನು ಮೊರೆ ಇಟ್ಟು ಪ್ರಾರ್ಥನೆ ಮಾಡ್ತಾ ಇದ್ದಾನೆ. ಈಗ ನೀವ್ ಹೇಳಿ, ಮೊರೆ ಇಟ್ಟು ದೇವರನ್ನ ಬೇಡ್ಕೊಳ್ಳೋದು ಸರಿನಾ ತಪ್ಪ? ಪಾಪ ಮಾಡಿದಾಗ ನಾವು ತಪ್ಪು ಮಾಡಿದಾಗ ದೇವರ ಹತ್ರ ಗೋಳಾಡೋದು ಸರಿನಾ ತಪ್ಪ? ನಾವು ಪಾಪ ಮಾಡಿದಾಗ ದೇವರ ಹತ್ರ ಪ್ರೇಯರ್ ಮಾಡೋದು ಸರಿನಾ ತಪ್ಪ? ಅಂದ್ರೆ ಪ್ರೇಯರ್ ಮಾಡೋದಂದ್ರೆ ಕುತ್ಕೊಂಡು ಎದೆ ಹೊಡ್ಕೊಂಡು ಗೋಳಾಡೋದು ಸರಿನಾ ತಪ್ಪ? ತಪ್ಪ. ಸರಿ, ಇಲ್ಲಿ ತಲೆ ಎತ್ಬೇಕು. ಸರಿನಾ ತಪ್ಪ? ಸರಿನಾ ತಪ್ಪ? ಹಲ್ಲೆಲೂಯಾ. ಎಷ್ಟು ಜನ ಸರಿ ಅಂತೀರಾ? ಕೈತೆ. ಹಲ್ಲೆಲೂಯಾ. ಏನಕ್ಕೆ ಹೇಳ್ತಾ ಇದೀನಿ ಅಂದ್ರೆ, ನಾವು ಯೋಹಾನ ಅಧ್ಯಾಯದಲ್ಲಿ ನಾವು ನೋಡ್ತೀವಿ, ಯೋಹಾನದಲ್ಲಿ ಹೇಳುತ್ತೆ, ಪಾಪ ನನ್ನಲ್ಲಿದೆ, ಅದು ಪಾಪ ಮಾಡಿದೀನಿ, ಆದ್ರೆ ಆ ಪಾಪ ಮಾಡಿರೋ ನಾನಲ್ಲ, ನನ್ನ ಒಳಗಡೆ ಇರುವಂತ ಪಾಪ. ಹಲ್ಲೆಲೂಯಾ. ನನ್ನ ಒಳಗಡೆ ಇರುವಂತ ಪಾಪ ನನ್ನನ್ನ ಆ ಪಾಪಕ್ಕೆ ಎಳ್ಕೊಂಡು ಹೋಗಿದೆ, ನಾನ್ ಪಾಪಿ ಅಲ್ಲ. ಹಲ್ಲೆಲೂಯಾ. ಈಗೇನಂತೀರ? ಅಂದ್ರೆ ನನ್ನ ಒಳಗಡೆ ಪಾಪ ಇದೆ, ಆ ಪಾಪ ನನ್ನನ್ನ ಎಳ್ಕೊಂಡು ಹೋಗಿದೆ. ನಾನು ಏನೋ ಪವಿತ್ರಾತ್ಮದಲ್ಲೂ ಇದ್ದೀನಿ, ಪಾಪದಲ್ಲೂ ಇದ್ದೀನಿ. ಓಕೆನಾ? ಸೊ ಈಗ ಈ ಪಾಪ ನನ್ನ ಪವಿತ್ರಾತ್ಮನ ಜೀವಿತನ ಎಳ್ಕೊಂಡು ಪಾಪ ಹೊರಟೋಗಿದೆ, ನಾನು ಹೊರಟೋಗ್ಬಿಟ್ಟಿದ್ದೀನಿ. ಈಗ ಪಾಪ ಮಾಡಿದ್ ನಾನೇ, ನನ್ನ ಒಳಗಡೆ ಇರೋ ಪಾಪನ ಅದೇ ಅಲ್ಲಿ ಹೇಳುತ್ತೆ, ನನ್ನ ಪಾಪಿ ಅಲ್ಲ ಅಂತ ಪೌಲನು ಬರೀತಾರೆ. ಹೇಳಿ, ಅಲ್ಲಿ ಪೌಲ್ ಬರೀತಾರೆ, ನಾನ್ ಪಾಪ ಮಾಡಿದ, ನನ್ನ ಒಳಗಡೆ ಇರೋ ಪಾಪ ಮಾಡಿರೋದು, ನಾನ್ ಪಾಪಿ ಅಲ್ಲ, ನಾನ್ ಪರಿಶುದ್ಧ. ಹಲ್ಲೆಲೂಯಾ. ಮತ್ತೆ ಅವರನ್ನು ಹೇಳ್ತಾರೆ, ಪೌಲ ಏನು ದೇವರಿಗೆ ಇರ್ಲಿಲ್ವಾ? ಅವರಿಂದ ಈಗ ದೇವ್ರ ವಾಕ್ಯ ಹೇಳ್ತಿದೆ, ನೀನು ಪಾಪಿ ಅಲ್ಲ. ಓಕೆನಾ? ನೀನ್ ಬೇಡ್ಕೊಂಬೇಡ, ಅಯ್ಯೋ ದೇವ್ರೇ ನನ್ನ ತಪ್ಪು ಮಾಡ್ಬಿಟ್ಟೆ, ಪಾಪಿ ನಾನು ಅಂತ ನೀನ್ ಬೇಡ್ಕೋಬೇಡ. ಯಾಕೆ ಹೇಳೋ? ಅದೇ ಯೋಹಾನ 2ನೇ ಅಧ್ಯಾಯ 1ನೇ ಅಧ್ಯಾಯದಲ್ಲಿ 8ನೇ ವಾಕ್ಯದಲ್ಲಿ ನೋಡ್ತೀವಿ, ನಾನು ನಿನ್ನ ಮಗನಾಗಿ ಕರೆದಿದ್ದೀನಿ ಅಂತ. ನಿಮ್ಮ ಅಪ್ಪ ಹತ್ರ ತಪ್ಪು ಮಾಡಿದ್ರೆ ನೀವು ಹೋಗಿ ಬೇಡ್ಕೋತೀರಾ? ಅಯ್ಯೋ ದೇವ್ರೇ ಪಾಪ ಸಾರಿ ಅಪ್ಪ ಅಂತ ಬೇಡ್ಕೋತೀರಾ? ಅಂದ್ರೆ ಎದೆ ಬಡ್ಕೊಂಡು ಪಶ್ಚಾತ್ತಾಪ ಪಡ್ತೀರಾ? ಮತ್ತೆ ನಿಮ್ಮ ಅಪ್ಪ ಹತ್ರ ಹೋಗ್ಬಿಟ್ಟು ನನಗೆ ಎದೆ ಬಡ್ಕೊಂಡು ಪಶ್ಚಾತ್ತಾಪ ಪಡ್ತೀರಾ? ಅವ್ರು ನಿನ್ನ ಮಗ ಅಂತ ಕರೆದಿದಾರಲ್ಲ, ಅವ್ರು ನಿನ್ನ ಮಗ ಅಂತ ಕರೆದ್ಮೇಲೆ ನಿನ್ ಮಗನೇ ತಾನೆ. ಅಲ್ಲಿ ನೀನ್ ಪಾಪಿ ಅಲ್ಲ ಅಂತ ಹೇಳ್ತಿದಾರಲ್ಲ, ಅದಕ್ಕೆ ಹೇಳ್ತೀರಾ ನೀನ್ ಪಾಪಿ ಅಲ್ಲ, ನಿನ್ ಒಳಗಡೆ ಪಾಪ ಮಾಡಿರೋದು ನೀನ್ ಪಾಪಿ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಪವಿತ್ರಾತ್ಮ ಇಲ್ದಿರೋದಕ್ಕೆ ತಾನೇ ಪಾಪ ಮಾಡಿರೋದು. ಹಲ್ಲೆಲೂಯಾ. ಈ ವಾಕ್ಯ ಎಷ್ಟು ಕನ್ಫ್ಯೂಷನ್ ಆಗಿದೆಯಲ್ಲ. ಇದೇ ತರ ಒಬ್ಬ ವ್ಯಕ್ತಿ ಬಂದ್ರು, ಯಾವತ್ತು ಮೊನ್ನೆ ರೀಸೆಂಟ್ ಆಗಿ ಅವ್ರು ಪಾಸ್ಟರ್, ದೊಡ್ಡ ಸೇವಕರು, ಅವ್ರು ಬಂದು ಏನ್ ಮಾಡಿದ್ರು, ಹಿಂಗೆ ಕುತ್ಕೊಂಡು ಸೇಮ್ ಕ್ವಶನ್, ಓಕೆನಾ, ಇದೇ ಕ್ವಶನ್ ಹೇಳಿದ್ರು. ಓಕೆನಾ? ನಾನು ಹೇಳ್ದೆ, ಅಂಕಲ್ ಇಲ್ಲ, ನಾವು ದೇವರ ಹತ್ರ ಗೋಳಾಡ್ಬೇಕು. ಏನಕ್ಕೆ ಅಂದ್ರೆ ನಮ್ಮ ಒಳಗಡೆ ಇರುವಂತ ಪಾಪನ ನಾವು ಅರಿಕೆ ಮಾಡ್ಬೇಕು. ಅವ್ರು ನಮ್ಮನ್ನ ಅಪ್ಪ ಮಗ ಅಂತ ಕರೆದಿದ್ರು ಅಷ್ಟೇ, ನಾವು ಅವ್ರ ಹತ್ರ ಅರಿಕೆ ಮಾಡ್ಕೊಳ್ಳೋದು ನಮ್ಮ ಜವಾಬ್ದಾರಿ. ಯಾಕಂದ್ರೆ ಅದು ನಮ್ಮ ಮನಸ್ಸಿಂದ ಕಿತ್ತುಕೊಂಡು ಹೋಗ್ಬೇಕು. ನಾವು ಹೋಗಿ ಹಂಗೆ ಕುತ್ಕೊಂಡು ಪ್ರೇಯರ್ ಮಾಡ್ಬಿಟ್ಟು ದೇವರೇ ನನ್ನ ಕ್ಷಮಿಸ್ಬಿಡು ಅಂದ್ರೆ ಕ್ಷಮಿಸ್ಬಿಡ್ತಾರ? ಅದು ಮನಸ್ಸಿಂದ ಕಿತ್ತೋಗ್ಬೇಕು ಅಂದ್ರೆ ನಾವು ಅವ್ರ ಹತ್ರ ಕುತ್ಕೊಂಡು ಗೋಳಾಡ್ಬೇಕು. ಹಲ್ಲೆಲೂಯಾ. ಅವ್ರು ಹೆಂಗ್ ಹೇಳ್ತಾರೆ ಅಂದ್ರೆ ವಾಕ್ಯ, ಅವ್ರು ಎಲ್ಲಾ ಹೇಳ್ತಾ ಇದಾರೆ, ಈ ವಾಕ್ಯ ಇದ್ರಲ್ಲಿದೆ, ಈ ವಾಕ್ಯ ಇದ್ರಲ್ಲಿದೆ ಅಂತ ಎಲ್ಲಾ ಹೇಳ್ತಾ ಇದಾರೆ. ಆದ್ರೆ ಅವ್ರು ಏನ್ ಹೇಳಿದ್ರು ಅಂದ್ರೆ, ಕೊನೆಯಲ್ಲಿ ನನ್ ಪಾಪಿ ಅಲ್ಲ ಅಂತ ಅಂದ್ರು. ಅದ್ ನಾನು ಒಂದೇ ಕ್ವಶನ್ ಕೇಳಿದೆ, ಈಗ ನೀವು ಒಂದು ತಪ್ಪು ಮಾಡಿದೀರಾ, ನೀವು ಸತ್ತೋಗ್ಬಿಟ್ರೆ ಪರಲೋಕಕ್ಕೆ ಹೋದಾಗ ಅಂದ್ರೆ ನಿಮ್ಮನ್ನ ಎತ್ಕೊಂಡೋಗಿ ಸ್ವರ್ಗದಲ್ಲಿ ಸೇರ್ಸ್ಕೊತಾರ ದೇವರು? ನ್ಯಾಯ ವಿಚಾರಣೆ ಮಾಡಲ್ವಾ ಅಂತ ಕೇಳಿದೆ. ಅದಕ್ಕೆ ಅವ್ರು ಅಂತಾರೆ, ಬೈಬಲ್ ಪ್ರಕಾರ ನೋಡಕ್ ಹೋದ್ರೆ ನಾನು ಸ್ವರ್ಗದಲ್ಲಿ ಇರ್ತೀನಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಈ ತರ ದೇವರ ವಾಕ್ಯ ಪ್ರಕಟಣೆಯಲ್ಲಿ ಹೇಳುತ್ತೆ, ಏನು ಕುರಿಗಳ ರೂಪದಲ್ಲಿ ನರಿಗಳು ಬರುತ್ತೆ ಅಂತ. ಹಲ್ಲೆಲೂಯಾ. ಅವ್ರ ಸೇವಕರು ಅವ್ರಿಗೆ ನಾನು ಕೊಡ್ಬೇಕಾಗಿರೋ ಸಲ್ಲಿಸಬೇಕಾಗಿರೋಂತ ಗೌರವನ ನಾನು ಸಲ್ಲಿಸಿ ಒಳಗಡೆ ಕುಣಿಸ್ಕೊಂಡಿದ್ದೆ. ಅವ್ರು ಈ ತರ ವಾಕ್ಯಗಳನ್ನ ಮಾತಾಡ್ಬೇಕಾದ್ರೆ ಎಲ್ಲಾ ವಾಕ್ಯನ ಹೇಳ್ತಾನೆ ಇದಾರೆ,
ಒಂದೊಂದ್ರ ಮೇಲೆ ಒಂದೊಂದು ವಾಕ್ಯಗಳನ್ನ ಹೇಳ್ತಾ ಇದ್ದಾರೆ. ಆದ್ರೆ ಮೊರೆ ಇಡೋ ವಿಷಯದಲ್ಲಿ ಬಂದಾಗ ಹಳ ಒಡಂಬಡಿಕೆಗೆ ಮುಗಿದೋಯ್ತು, ಹೊಸ ಒಡಂಬಡಿಕೆಯಲ್ಲಿ ಮೊರೆ ಇಡೋ ಅಂತದ ಅವಶ್ಯ ಇಲ್ಲ ಅಂತ ಹೇಳಿದ್ರು. ಏನಕ್ಕೆ ಅಂದ್ರೆ ಆ ಒಂದು ವಾಕ್ಯ ಇಟ್ಕೊಂಡು. ಆದ್ರೆ ಆ ವಾಕ್ಯನ ನಾವು ಡೀಪ್ ಆಗಿ ನೋಡ್ಬೇಕು ಅಂದ್ರೆ ಆ ವಾಕ್ಯ ಏನಕ್ಕೆ ಹೇಳ್ತದೆ, ಪಾಪ ನಾನ್ ಮಾಡ್ತಿರೋದಲ್ಲ, ನನ್ನೊಳಗಡೆ ಇರುವಂತ ಪಾಪ ಮಾಡ್ತಾ ಇದೆ ಅಂತ ಏನಕ್ಕೆ ಹೇಳ್ತಿದೆ ಅಂದ್ರೆ ಅದು ಪೌಲನು ಅನ್ಯ ಜನರಿಗೆ ಬರೆಯುವಂತದ್ದು. ಹಲ್ಲೆಲೂಯಾ. ದೇವ ಜನರಿಗೆ ಬರೆಯುವಂತದ್ದಲ್ಲ. ನಾವೆಲ್ಲ ಪರಿಶುದ್ಧರಾಗಿದ್ದೀವಿ ತಾನೆ. ದೀಕ್ಷೆ ಸ್ಥಾನ ತಗೊಂಡಿರೋ ಪ್ರತಿಯೊಬ್ಬ ಮಕ್ಕಳು ದೇವರ ಮಕ್ಕಳಾಗಿರ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ಇಲ್ಲಿ ಹೇಳ್ತದೆ, ದೇವರೇ ನನ್ನ ಮೊರೆಯನ್ನು ಲಾಲಿಸು, ನನ್ನ ವಿಜ್ಞಾಪನೆಗೆ ಕಿವಿಗೊಡು. ಹಲ್ಲೆಲೂಯಾ. ಕಿವಿ ಮುಚ್ಚಿಕೊಳ್ಳಬೇಡ. ಹಲ್ಲೆಲೂಯಾ. ಅಂದ್ರೆ ನಾವು ದೀಕ್ಷೆ ಸ್ಥಾನ ಪಡೆದುಕೊಂಡ ನಂತರನೇ ನಮ್ಮ ಒಳಗಡೆ ಎಲ್ಲಾ ಪಾಪಗಳಿಗೂ ಒಂದು ಕ್ಷಮೆ ಸಿಕ್ಕಿ ನಾವು ಪರಿಶುದ್ಧರಾಗಿ ದೇವರು ಮಾಡಿದ್ರು. ಹಲ್ಲೆಲೂಯಾ. ಈಗ ನಾವು ಹೋಗಿ ಪಾಪ ಮಾಡ್ತಾ ಇದೀವಿ ಅಂದ್ರೆ ಅದು ನಮ್ಮೊಳಗಡೆ ಇರೋ ಪಾಪ ನಮ್ಮನ್ನ ಪಾಪ ಮಾಡಿಸ್ತಾ ಇದೆ. ಆದ್ರೆ ಆ ಪಾಪಕ್ಕೆ ನಾವೇನಕ್ಕೆ ಜಾಗ ಕೊಡ್ತಾ ಇದೀವಿ? ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ವಾಕ್ಯ, ಅದ್ರಲ್ಲಿ ಏನೋ ಬೈಬಲ್ ಅಲ್ಲೇ ಒಂದು ವಾಕ್ಯ ಹೇಳುತ್ತೆ, ನೀನ್ ಈ ತರ ಪಾಪ ಮಾಡ್ಕೊಂಡು ಗೋಳಾಡ್ತೀಯಲ್ಲ, ಯಾಕೆ ನಿನ್ನ ಒಳಗಡೆ ಆಲೋಚನೆ ಮಾಡುವಂತ ಆತ್ಮ ಇಲ್ವಾ ಅಂತ ಒಂದು ದೇವರ ವಾಕ್ಯ ಇದೆ. ಹಲ್ಲೆಲೂಯಾ. ನಾನು ಅವ್ರ ಹತ್ರ ಅದನ್ನೇ ಕೇಳಿದೆ, ಈ ತರ ಒಂದು ವಾಕ್ಯ ಇದೆ, ಯಾಕೆ ನಿನ್ನ ಹತ್ರ ಆಲೋಚನೆ ಮಾಡುವಷ್ಟು ಜ್ಞಾನದ ಆತ್ಮ ನಿನ್ನ ಹತ್ರ ಇಲ್ವಾ? ಆಲೋಚನೆಯ ಆತ್ಮ ನಿನ್ನ ಹತ್ರ ಇಲ್ವಾ? ಹಲ್ಲೆಲೂಯಾ, ಹಲ್ಲೆಲೂಯಾ. ದೇವರು ನಮ್ಗೆ ಹೇಳಿರೋದು ಗೋಳಾಡಬೇಕು. ಏನಕ್ಕೆ ಅಂದ್ರೆ ಉಪವಾಸ ತೆಗೆದು ಗೋಳಾಡುವಂತ ಒಂದು ವಿಷಯ. ಏನಕ್ಕೆ ಅಂದ್ರೆ ಉಪವಾಸದಿಂದ ಇದ್ದಾಗ ನಾವು ದೇವರಿಗೆ ಹತ್ರ ಆಗ್ತೀವಿ. ಹಲ್ಲೆಲೂಯಾ. ಉಪವಾಸ ಇದ್ದಾಗ ನಮ್ಮ ಪ್ರಾರ್ಥನೆ, ನಮ್ಮ ಕಣ್ಣೀರು ನಮ್ಮನ್ನ ಇನ್ನೂ ಹೆಚ್ಚಾಗಿ ಬಲಪಡಿಸುತ್ತೆ. ದೇವರ ಹತ್ರಕ್ಕೆ ಹೋಗೋದಕ್ಕೆ ನಮ್ಮನ್ನ ಇನ್ನೂ ಶಕ್ತಿ ಪಡಿಸುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ಹೇಳುತ್ತೆ, ದೇವರೇ ನನ್ನ ಮೊರೆಯನ್ನು ಲಾಲಿಸು, ನನ್ನ ವಿಜ್ಞಾಪನೆಗೆ ಕಿವಿ ಮುಚ್ಚಿಕೊಳ್ಳಬೇಡ, ನನ್ನ ಕಡೆಗೆ ಲಕ್ಷ್ಯ ಕೊಡು, ಸದುತ್ತರವನ್ನು ದಯಪಾಲಿಸು. ಹಲ್ಲೆಲೂಯಾ. ಇಲ್ಲಿ ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ ಅವ್ರ ಒಳಗಡೆ ಇರುವಂತ ಅಷ್ಟು ನೋವು, ಅಷ್ಟು ವೇದನೆ ಯಾರ ಹತ್ರ ಹೇಳ್ಕೋಬೇಕಂತ ಗೊತ್ತಿಲ್ಲ ದಾವೀದಗೆ. ಯಾರ ಹತ್ರ ಹೇಳ್ತಾರೆ? ದೇವರೊಬ್ಬರೇ ಇರೋದು. ಬೇರೆ ಮನುಷ್ಯರ ಹತ್ರ ಹೋಗಿ ನಮ್ಮ ವೇದನೆಗಳನ್ನ ಹೇಳ್ಕೊಂಡ್ರೆ ಜಡ್ಜ್ ಮಾಡುವಂತ ಜನರು ಇರ್ತಾರೆ. ಹಲ್ಲೆಲೂಯಾ. ನಾನೇ ತಪ್ಪು ಅನ್ನೋದನ್ನ ಅವ್ರು ನನಗೆ ತಿಳಿಸಿ ಹೇಳುವಂತವ್ರು ಇರ್ತಾರೆ. ನನ್ನನ್ನು ತಪ್ಪಿದಸ್ತ ಸ್ಥಾನದಲ್ಲಿ ನಿಲ್ಲಿಸೋರು ಇರ್ತಾರೆ. ಅದೇ ದೇವ್ರ ಹತ್ರ ಹೋಗಿ ನಾವು ಹೇಳಿದಾಗ ದೇವರು ನಮ್ಮನ್ನ ಜಡ್ಜ್ ಮಾಡಲ್ಲ, ನಮ್ಮನ್ನ ಕ್ಷಮೆ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ಕ್ಷಮಿಸೋದಕ್ಕೆ ಆತನು ಏನೋ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೀವಿ. ಆ ವಾಕ್ಯ ನನಗೆ ಎಷ್ಟು ಇದಾಯ್ತು ಅಂದ್ರೆ ಅವ್ರು ಹೇಳಿದಾಗ ಅದೇ ಟೈಮಲ್ಲಿ ನಾವು ಒಂದು ಸ್ಟೋರಿ ನೋಡ್ತೀವಿ. ಬೈಬಲ್ ಅಲ್ಲಿ ಇರುವಂತ ಒಂದು ಸ್ಟೋರಿ. ಒಬ್ಬ ರಾಜನಿಗೆ 2 ಮಕ್ಕಳು ಇರ್ತಾರೆ. ಒಬ್ಬ ಮಗ ಏನಾಗ್ತಾನೆ, ರಾಜ ಹೇಳಿರುವಂತ ಮಾತುಗಳನ್ನೆಲ್ಲ ಕೇಳ್ತಾನೆ, ಅವನು ಆರಾಮಾಗಿ ರಾಜನ ಬಳಿಯಲ್ಲೇ ಇರ್ತಾನೆ. ಇನ್ನೊಬ್ಬ ಮಗ ಏನ್ ಮಾಡ್ತಾನೆ ಅಂದ್ರೆ ಅವನು ಎಲ್ಲಾ ತಪ್ಪು ಕೆಲಸಗಳನ್ನ ಮಾಡಿ, ಕೆಟ್ಟ ಕೆಲಸನ ಮಾಡಿ, ಮನೆ ಬಿಟ್ಟೋಗಿ ದೂರ ಗಂಟ ಹೊರಟೋಗಿರ್ತಾನೆ. ಎಲ್ಲ ಅವನ ಹತ್ರ ಇದ್ದಿದ್ದೆಲ್ಲ ಆಸ್ತಿ, ಐಶ್ವರ್ಯ, ಅಲಂಕಾರ ಎಲ್ಲ ಖಾಲಿ ಆದ್ಮೇಲೆ ಅವನು ಅವ್ರ ಅಪ್ಪ ಹತ್ರ ಬರ್ತಾನೆ. ಬಂದ್ಬಿಟ್ಟು ಏನಂತಾನೆ ಅಂದ್ರೆ ಹೋಗಿ ಅವ್ನ ಕಾಲ ಹತ್ರ ಬಿದ್ದೋಗ್ಬಿಡ್ತಾರೆ. ಅಪ್ಪ, ನನಗೆ ಯೋಗ್ಯತೆ ಇಲ್ಲ. ಅಪ್ಪನೇ ಅಲ್ವಾ? ಅಪ್ಪ ಹತ್ರ ಹೋಗ್ಬಿಟ್ಟು ಏನೋ ನನ್ನ ಆಸ್ತಿ ವಾರಿಸ್ತಾರ, ನನಗೂ ಆಸ್ತಿ ಪಾಲಿದೆ ಅಂತ ಕೇಳ್ಬೋದಿತ್ತು ತಾನೆ ಅವನನ್ನು. ಆದ್ರೆ ಅವನು ಹೋಗ್ಬಿಟ್ಟು ಏನ್ ಮಾಡ್ತಾನೆ ಅಂದ್ರೆ ಹೋಗಿ ಅಲ್ಲಿ ಬಿದ್ದು ಕಾಲು ಹಿಡ್ಕೊಂಡು, ಅಪ್ಪ ನನಗೆ ಯೋಗ್ಯತೆ ಇಲ್ಲ, ಅಟ್ಲೀಸ್ಟ್ ನಿಮ್ ಮನೇಲಿ ಕೆಲಸ ಮಾಡುವಂತ ಒಬ್ಬ ಆಳಿಗಿರುವಂತ ಬೆಲೆ ನನ್ಗೆ ಕೊಡು ಸಾಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಂದ್ರೆ ಏನು, ಅವನು ಮೊರೆ ಇಡ್ತಾ ಇದ್ದಾನೆ ಅವನು ಮಾಡಿರೋ ತಪ್ಪಿಗೆ. ಹಲ್ಲೆಲೂಯಾ. ಇದು ನಾವು ಹೊಸ ಒಡಂಬಡಿಕೆಯಲ್ಲಿ ನೋಡ್ತೀವಿ, ಹಳೆ ಒಡಂಬಡಿಕೆಯಲ್ಲಿ ಅಲ್ಲ. ಹೊಸ ಒಡಂಬಡಿಕೆಯಲ್ಲಿ ದೇವರು ಬಂದು ಹೇಳಿರುವಂತ ಜಾಗದಲ್ಲಿ. ಹಲ್ಲೆಲೂಯಾ. ಅವನು ಹೋಗಿ ಮೊರೆ ಇಟ್ಟು ಹೇಳ್ಬೇಕಾದ್ರೆ ಅವನಪ್ಪ ಏನಂತಾರೆ, ಎದ್ದೋಳುವ ನಿನ್ನ ನನ್ನ ಮಗ, ಇವನಿಗೆ ಒಳ್ಳೆ ಬಟ್ಟೆ ಹಾಕ್ರಿ, ಕೈ ಉಂಗುರ ಹಾಕ್ರಿ, ತಲೆ ಕಿರೀಟ ಇಡ್ರಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ತರ ಏನಕ್ಕೆ ಹೇಳ್ತಾರೆ ದೇವರು ಅಂದ್ರೆ ಮನ ತಿರುಗುವಂತ ಪ್ರತಿಯೊಬ್ಬ ಮನುಷ್ಯನು ಪರಲೋಕದಲ್ಲಿ ಒಂದು ಹಬ್ಬ ತರ ಅಂತೆ. ಹಲ್ಲೆಲೂಯಾ. ಒಬ್ಬ ಮನುಷ್ಯ ತನ್ನ ಪಾಪಗಳಿಂದ ಮನ ತಿರುಗಿದಾಗ ಪರಲೋಕದಲ್ಲಿ ಸಂತೋಷ ಇರುತ್ತೆ, ಹಬ್ಬ ಮಾಡ್ತಾರಂತೆ. ಹಲ್ಲೆಲೂಯಾ. ದೇವರ ವಾಕ್ಯ ಯೇಸು ಸ್ವಾಮಿ ಹೇಳ್ತಾರೆ, ಪ್ರತಿಯೊಬ್ಬ ಮನುಷ್ಯನು ತನ್ನ ಪಾಪದಿಂದ ತಿರುಗಿದಾಗ ಪರಲೋಕದಲ್ಲಿ ಹಬ್ಬ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ನಾವು ಇನ್ನೊಂದು ಕತೆ ನೋಡ್ಬೇಕಾದ್ರೆ ಒಂದು ಜಾಗದಲ್ಲಿ ಹೇಳುತ್ತೆ, ಯೇಸು ಸ್ವಾಮಿ ಹೇಳ್ತಾರೆ, ಒಂದು ಕತೆ ಹೇಳ್ಬೇಕಾದ್ರೆ ಹೇಳ್ತಾರೆ, ಒಂದು ಮಾಳಿಗೆ ಮೇಲೆ ಒಬ್ಬ ಯಜಮಾನ ಕೂತಿರ್ತಾನೆ. ಯಜಮಾನ ಕೈಯಲ್ಲಿ ಇರುತ್ತಲ್ಲ ತುತ್ತು, ಆ ತುತ್ತು ಕೆಳಗಡೆ ಬಿದ್ರೆ ಅದ್ರ ತುತ್ತನ್ನ ನಾಯಿ ತಿನ್ನುತ್ತಲ್ಲ. ಒಂದು ಅಮ್ಮ ಹೋಗಿ ಹೇಳ್ತಾಳೆ, ನಿಮ್ ಕೈಯಿಂದ ಮಿಸ್ ಆಗಿ ಕೆಳಗಡೆ ಬಿದ್ದಿರೋ ತುತ್ತು ನೀವು ನನಗ್ ಕೊಡಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ? ತಪ್ಪಿಸ್ಕೊಡುವಂತ ಗುಣ, ಮನ ಮರುಗುವಂತ ಗುಣ. ಹಲ್ಲೆಲೂಯಾ. ಅವಳಲ್ಲಿರುವಂತ ನೋವು ಅಟ್ಲೀಸ್ಟ್
ನಂಗೆ ಅದಕ್ಕಾದ್ರೂ ಯೋಗ್ಯತೆ ಇರ್ಲಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಮೊರೆ ಇಡುವಾಗಲೇ ನಾವು ದೇವರ ಹತ್ರ ಇನ್ನೂ ಹತ್ರ ಆಗ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಒಂದು ಸಾರಿ ಕಣ್ಣೀರ್ ಹಾಕಿದ್ರೆ ನಮ್ಮ ವಿಜ್ಞಾಪನೆಯನ್ನ ದೇವರು ಕೇಳುವಂತ ದೇವರಲ್ಲ. ಹಲ್ಲೆಲೂಯ. ಪಕ್ಕದಲ್ಲೇ ಇರ್ತಾರೆ, ನಾವು ಪಕ್ಕದಲ್ಲೇ ದೇವರು ಇರ್ತಾರೆ, ಆದ್ರೆ ನಾವು ಕರೆಯೋವರೆಗೂ ಆತನು ಬರುವಾತನಲ್ಲ. ಹಲ್ಲೆಲೂಯ. ಏನಕ್ಕೆ ಅಂದ್ರೆ ಆತನು ನಮಗೆ ಪವಿತ್ರಾತ್ಮನ ಕೊಟ್ಟಿದ್ದಾರೆ. ನಾವು ತಪ್ಪು ಮಾಡ್ಬೇಕಾದ್ರೆ ಇದು ತಪ್ಪು ಇದು ಸರಿ ಅಂತ ಹೇಳೋದಕ್ಕೆ ನಮಗೆ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ. ಹಲ್ಲೆಲೂಯ. ನಮ್ಮ ಒಳಗಡೆ ಇರೋ ಪಾಪ, ನಮ್ಮನ್ನ ಪಾಪಕ್ಕೆ ಎಳ್ಕೊಂಡು ಹೋಗ್ಬೇಕಾದ್ರೆ ಅಲ್ಲಿ ಹೋಗ್ಬೇಡ ಅದು ತಪ್ಪು ಅಂತ ಹೇಳೋದಕ್ಕೆ ನಮಗೆ ಪವಿತ್ರ ಆತ್ಮನ ಕೊಟ್ಟಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿ 4ನೇ ವಾಕ್ಯ ಓದೋಣ. ನನ್ನ ಹೃದಯವು ನೊಂದು ಬೆಂದಿದೆ, ಮರಣ ಭಯವು ಆವರಿಸಿಕೊಂಡಿದೆ. ಸಾಕು. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಬೈಬಲ್ ಅಲ್ಲಿ ನೋಡ್ತೀವಿ, ಎಲಿಯನನ್ನು ಇಟ್ಟು ನೋಡ್ಬೇಕಾದ್ರೆ ಎಲಿಯ ಎಲ್ಲಾ ಕಡೆ ಸುವಾಸನೆ ಸಾರಿ ಒಂದು ಜಾಗದಲ್ಲಿ ಒಬ್ಬ ರಾಜನವನ್ನು ಸಂಹರಿಸಬೇಕು ಅಂತ ಅನ್ಬೇಕಾದ್ರೆ ಅವನು ಓಡೋಗಿ ಒಂದು ಗುಹೆಯಲ್ಲಿ ಬಚ್ಚಿಟ್ಕೊಳ್ತಾನೆ. ಏನಕ್ಕೆ? ಅವನ ಹೃದಯದಲ್ಲಿ ಭಯ ಬಂದ್ಬಿಡುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ಅವನು ಎಲ್ಲಾ ಅದ್ಭುತ ಕಾರ್ಯಗಳನ್ನ ಮಾಡ್ತಾ ಇದ್ದ. ಏನು ಆಕಾಶದಿಂದ ಬೆಂಕಿ ಬರಿಸ್ತಾ ಇದ್ದ, ನೀರಿರುವಂತ ಊಟನ ಅಡಿಗೆ ಮಾಡಿಸ್ತಾ ಇದ್ದ. ಹಲ್ಲೆಲೂಯ. ಎಲ್ಲಾ ಶಕ್ತಿ ಇರುವಂತ ಒಬ್ಬ ಮನುಷ್ಯನು ಅವನ ಹೃದಯದಲ್ಲಿ ಏನೋ ನೊಂದು ಬೆಂದು ಹೋಗಿರ್ತಾನಂತೆ. ಯಾಕಂದ್ರೆ ಅವನಿಗೆ ಮರಣ ಆವರಿಸಿಕೊಂಡಿದೆ. ಯಾಕೆ? ಅವನ ಹತ್ರ ಪವಿತ್ರ ಆತ್ಮ ಇರ್ಲಿಲ್ವಾ? ಹಲ್ಲೆಲೂಯ, ಪವಿತ್ರ ಆತ್ಮ ಇರ್ಲಿಲ್ವಾ? ಅವನು ಏನು ದೇವರು ಹೇಳಿರುವಂತ ಮಾತಿಗೆ ಕೀಳ್ಪಟ್ಟು ಓಡೋಗಿದ್ದು. ಹಲ್ಲೆಲೂಯ. ದೇವರು ಹೇಳ್ತಾರೆ, ನೀನು ಸ್ವಲ್ಪ ದಿನ ಆಚೆ ಹೊರಟೋಗು, ನಿನಗೇನೇನ್ ಬೇಕೋ ಅದನ್ನೆಲ್ಲ ನಾನು ಒದಗಿಸಿ ಕೊಡ್ತೀನಿ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ಅದೇ ರೀತಿ ಯೋನ ಬಗ್ಗೆ ನೋಡ್ಬೇಕಾದ್ರೆ ಮೀನಿನ ಹೊಟ್ಟೆ ಒಳಗಡೆ ಇರ್ತಾನೆ ಯೋನ. ಅಲ್ಲಿ ಕುತ್ಕೊಂಡು ಮೊಣಕಾಲು ಹಾಕಿ ಬೇಡ್ಕೋತಾನೆ, ದೇವರೇನೆ ನನ್ನ ಕ್ಷಮಿಸ್ಬಿಡು, ನಾನು ಮಾಡಿದ ತಪ್ಪಾಯ್ತು. ಏನಕ್ಕೆ? ಯೋನ ಮೀನಿನ ಹೊಟ್ಟೆಲಿದ್ದಾನೆ, ಮರಣ ಸುತ್ಕೊಂಡಿದೆ. ಅವನು ಏನು ಹೃದಯದಲ್ಲಿ ಅವನು ಭಯ ತುಂಬಿಕೊಂಡಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಅದಕ್ಕೆ ಅವನು ಬೇಡ್ಕೋತಾನೆ, ದೇವರೇ ನನ್ನನ್ನ ಕ್ಷಮಿಸ್ಬಿಡು, ನಾನು ತಪ್ಪು ಮಾಡ್ಬಿಟ್ಟೆ, ನನ್ನನ್ನ ಕ್ಷಮಿಸ್ಬಿಡು ಅಂತ ಬೇಡ್ಕೋತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ಈ ತರ ನಮ್ಮನ್ನ ವಾಕ್ಯದ ಮುಖಾಂತರನೇ ವಂಚನೆ ಮಾಡೋದಕ್ಕೆ ಅಂತಾನೆ ಸ್ವಲ್ಪ ಜನ ಇರ್ತಾರೆ. ಹಲ್ಲೆಲೂಯ, ಹಲ್ಲೆಲೂಯ. ನಮ್ಗೆ ದೇವರ ವಾಕ್ಯ ಬಗ್ಗೆ ಅಷ್ಟೊಂದು ಜ್ಞಾನ ಇಲ್ದಿರ ಯಾರಾದ್ರೂ ಒಬ್ರು ಈ ತರ ಬಂದು ಒಂದು ಮಾತು ಹೇಳಿದ್ರೆ ಏನ್ ಮಾಡ್ತೀವಿ ನಾವು? ಹೌದಾ, ನನ್ ಪಾಪ ಮಾಡೋದಕ್ಕೆ ನಾನು ಪಾಪಿನೇ ಅಲ್ವಾ, ಹಂಗಾರೆ ನಾನು ಬೇಕಾದ್ರೆ ಮಾತಾಡ್ಬೋದು, ಹಂಗಾರೆ ನನ್ನ ಎಲ್ಲಿಗೆ ಬೇಕಾದ್ರೆ ಹೋಗ್ಬೋದು ಅಂತ ಒಂದು ನಿಮಿಷದಲ್ಲಿ ಸೈತಾನ ನಮ್ಮನ್ನ ಹಂಗೆ ವಂಚನೆ ಮಾಡ್ಬಿಡ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ಮಕ್ಕಳೇ, ಆದ್ರೆ ದೇವರ ಮಕ್ಕಳಾಗಿರೋರು ಅದನ್ನ ಏನೋ ಪರ್ಫೆಕ್ಟ್ ಆಗಿ ಫಾಲೋ ಮಾಡಲ್ಲ. ಹಲ್ಲೆಲೂಯ. ಸೇವಕರ ಬಗ್ಗೆ ಈ ತರ ಮಾತನಾಡೋದು ತಪ್ಪು. ನಾನು ದೇವರನ್ನು ಕ್ಷಮೆ ಕೇಳ್ತೀನಿ. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅವ್ರು ಹೇಳುವಂತ ವಾಕ್ಯನ ನಾವು ಹೇಗೆ ತಗೋತೀವಿ ಅನ್ನೋದ್ರ ಮೇಲೆ ನಮಗೆ ಇಟ್ಟಿರುತ್ತೆ. ಹಲ್ಲೆಲೂಯ. ನಾವು ಅದನ್ನ ಸರಿಯಾಗಿ ತಗೊಂಡ್ರೆ ನಾವು ದೇವರಲ್ಲಿ ಹತ್ರ ಆಗ್ತೀವಿ. ಅದನ್ನ ತಪ್ಪಾಗಿ ಅವರು ವಂಚನೆ ಮಾಡಿರೋ ರೀತಿಯಲ್ಲಿ ನಾವು ವಂಚನೆ ಆದ್ರೆ ನಾವು ಸೈತಾನನಿಗೆ ಹತ್ರ ಆಗ್ತೀವಿ. ಹಲ್ಲೆಲೂಯ, ಹಲ್ಲೆಲೂಯ. ಅದೇ ರೀತಿ ಕೆಳಗಡೆ ಹೋಗೋಣ. ಅಂಜಿ ನಡುಗುತ್ತೇನೆ, ದಿಗಿಲು ನನ್ನನ್ನು ಹಿಡಿದಿದೆ. ಸಾಕು. ಹಲ್ಲೆಲೂಯ. ಇಲ್ಲಿ ಹೇಳ್ತಾ ಇದೆ ವಾಕ್ಯ, ಅಂಜಿ ನಡುಗುತ್ತೇನೆ. ಯಾವಾಗ? ನಮ್ಮಲ್ಲಿ ಭಯ ತುಂಬಿದಾಗ, ನಮ್ಮಲ್ಲಿ ನಮ್ಗೆ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಾ ಇರಲ್ಲ, ನಮ್ಮ ಮುಂದಿನ ಹೆಜ್ಜೆಗಳೇನು ಅಂತ ಗೊತ್ತಾಗ್ತಾ ಇರಲ್ಲ. ಒಂದು ಪ್ರಾಬ್ಲಮ್ ಅಲ್ಲಿ ನಾವು ಇದೀವಿ ಅಂದ್ರೆ ಅದಕ್ಕೆ ಮುಂದೆ ನಾವ್ ಏನ್ ಮಾಡ್ಬೇಕು, ಅದಕ್ಕೆ ಸೊಲ್ಯೂಷನ್ ಏನು ಅನ್ನೋದನ್ನ ಹುಡುಕುವ ಆಗ್ದಿರೋ ಸಮಯದಲ್ಲಿ ನಾವು ನಡಕ್ತೀವಿ. ಹಲ್ಲೆಲೂಯ. ನಮ್ಮ ಹೃದಯ ಒಂದು ನಿಮಿಷ ಹಿಂಗೆ ಅಲ್ಲಾಡುತ್ತೆ. ಹಲ್ಲೆಲೂಯ. ಅದು ಒಳಗಡೆನೆ ಭಯ ಆಗ್ತಾ ಇರುತ್ತೆ. ನಮ್ಮ ಮೇಲೆ ಮಾತ್ರ ನಗ್ನಗ್ತಾ ಇದ್ರು ಕೂಡ ಒಳಗಡೆ ಮಾತ್ರ ಭಯ ಆಗ್ತಾನೆ ಇರುತ್ತೆ. ಏನಕ್ಕೆ ಅಂದ್ರೆ ಆಗಿದೆಯಲ್ಲ, ಆಗಿದ್ಯಾ? ಏನಕ್ಕೆ? ನಮ್ಮ ಒಳಗಡೆ ಆಲೋಚನೆ ಕರ್ತಾನೆ ಇಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ನಾವು ನಮ್ಮ ನೆಕ್ಸ್ಟ್ ಸ್ಟೆಪ್ ಏನ್ ಇಡ್ಬೇಕು ಅನ್ನೋದು ಪವಿತ್ರಾತ್ಮನು ನಿಮ್ಮ ಮುಖಾಂತರ ಮಾತನಾಡ್ತಾನೆ ಅಂತ ದೇವರ ವಾಕ್ಯ ಹೇಳಿದೆ. ಎಲ್ಲಿ ಹೋದ ಆ ಪವಿತ್ರಾತ್ಮ? ಹಲ್ಲೆಲೂಯ. ಎಲ್ಲಿ ಹೋದ್ರು ಆ ಒಂದು ಆಲೋಚನೆ ಹೇಳುವಂತ ಕರ್ತನೆ ಇಲ್ಲೋದ್ರು. ಹಲ್ಲೆಲೂಯ. ನಮ್ಮ ಒಳಗಡೆ ಇಲ್ವಾ? ನಮ್ಮ ಹೃದಯ ಅಲ್ಲಾಡುತ್ತೆ, ಕಲಬೆರಗೊಳ್ಳುತ್ತೆ ಅಂದ್ರೆ ನಮ್ಮ ಒಳಗಡೆ ಆ ಪವಿತ್ರಾತ್ಮನ ಇಲ್ವಾ? ನಮ್ಮ ಒಳಗಡೆ ಆಲೋಚನೆ ಮಾಡುವಂತ ಕರ್ತನೆ ಇಲ್ವಾ? ಇದ್ರೆ ಏನಕ್ಕೆ ಬರುತ್ತದು? ಹಲ್ಲೆಲೂಯ. ಇದ್ರೆ ಏನಕ್ಕಾಗುತ್ತೆ? ಹಲ್ಲೆಲೂಯ. ನಾವು ದೇವರ ವಾಕ್ಯವನ್ನು ನೋಡ್ತೀವಿ. ಇದೊಂದು ನಿಮ್ಗೆಲ್ಲರಿಗೂ ಒಂದು ಪ್ರಶ್ನೆ. ಹಲ್ಲೆಲೂಯ. ದೇವರನ್ನ ಶಿಲುಬೆಯಲ್ಲಿ ಹಾಕ್ತಾರಲ್ವಾ, ಶಿಲುಬೆಯಲ್ಲಿ ಹಾಕಿದಾಗ ದೇವರು ಫುಲ್ ನೊಂದ್ಕೊಂಡಿರ್ತಾರೆ. ಏನಕ್ಕೆ? ಅವರ ಜನರು, ನಾನು ಪ್ರೀತಿಸಿದಂತ ಜನರು ನನ್ನನ್ನು ನಂಬಿರ ನನ್ನನ್ನು ಶಿಲುಬೆಗೆ ಹಾಕಿದ್ರು. ಹಲ್ಲೆಲೂಯ. ಆ ನೋವು, ಆ ಸಂಕಟದಲ್ಲಿ ದೇವರು ಇರ್ತಾರೆ. ಆ ಸಮಯದಲ್ಲಿ ಯಾಜಕರು ಬರ್ತಾರೆ. ಯಾಜಕರು ಬಂದು ಒಂದು ಬೋರ್ಡ್ ದೇವರ ತಲೆ ಮೇಲೆ ಒಂದು ಬೋರ್ಡ್ ಹಾಕ್ತಾರೆ. ಏನಂತ ಬೋರ್ಡ್ ಹಾಕ್ತಾರೆ?
ಯೇಸು ಸ್ವಾಮಿ ಶಿಲುಬೆಯಲ್ಲಿ ಒಂದು ಬೋರ್ಡ್ ನೋಡ್ತೀವಿ ನಾವು, ಬೇರೆ ಅಕ್ಕಪಕ್ಕ ಇರುವಂತ ಶಿಲುಬೆಯಲ್ಲಿ ನೋಡಲ್ಲ. ಯೇಸು ಸ್ವಾಮಿ ಶಿಲುಬೆಯಲ್ಲಿ ಮಾತ್ರ ನೋಡ್ತೀವಿ. ಏನಂತ ನೋಡ್ತೀವಿ? ಆ ಬೋರ್ಡ್ ಅಲ್ಲಿ ಏನ್ ಬರ್ದಿರುತ್ತೆ? ಆ ಬೋರ್ಡ್ ಅಲ್ಲಿ ಏನ್ ಬರ್ದಿರುತ್ತೆ ಗೊತ್ತಿಲ್ಲ. 9ನೇ ವಾಕ್ಯ. ಕರ್ತನೇ, ಅವರ ಭಾಷೆಯನ್ನು ಮರುಮಾಡಿ ಅವರನ್ನು ಭ್ರಾಂತಿಗೊಳಿಸು. ಸಾಕು. ಹಲ್ಲೆಲೂಯಾ. ಇಲ್ಲಿ ದೇವರ ವಾಕ್ಯ ಹೇಳ್ತಾ ಇದೆ, ಅವರ ಭಾಷೆಯನ್ನು ತರುಮರು ಮಾಡಿ ಅವರನ್ನು ಭ್ರಾಂತಿಗೊಳಿಸು. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲು ಏನೋ ಭಾಷೆಗಳು ಹುಟ್ಟಿದ್ದೆಲ್ಲಿ? ಯಾರ್ಯಾರು ಗೊತ್ತಾ? ಭಾಷೆ ಹುಟ್ಟಿದ್ದೆಲ್ಲಿ? ಗೊತ್ತಿದ್ರೆ ಮರೀತಾ ಇಲ್ಲ. ಹಲ್ಲೆಲೂಯಾ. ನನ್ನ ವಾಕ್ಯದಲ್ಲಿ ನೋಡ್ತೀವಿ ನಾವು, ನಮ್ಮ ವಾಕ್ಯದಲ್ಲಿ ಈ ಭಾಷೆ ಬಗ್ಗೆ ಸ್ಪಷ್ಟವಾಗಿ ಹೇಳುತ್ತೆ. ಹಲ್ಲೆಲೂಯಾ. ಎಲ್ಲಾ ಜನರು ಸೇರ್ಕೊಂಡು ಒಂದು ಬಾಬಿಲ್ ಟವರ್ ಬಿಲ್ಡ್ ಮಾಡ್ಬೇಕು ಅಂತ ಅನ್ಕೋತಾರೆ. ಒಂದು ದೊಡ್ಡದಾಗಿರುವಂತ ಒಂದು ಏನು ಎತ್ತರವಾಗಿರುವಂತ ಒಂದು ಕಂಬ, ಬಾಬಿಲ್ ಟವರ್. ಓಕೆನಾ? ಆ ಬಾಬಿಲ್ ಟವರ್ ಬಿಲ್ಡ್ ಮಾಡ್ಬೇಕಾದ್ರೆ ಏನ್ ಅನ್ಕೋತಾರೆ ಅಂದ್ರೆ, ನಾನು ದೇವರಿಗೆ ಆಕಾಶದಷ್ಟು ಎತ್ತರ ಅದನ್ನ ಕಟ್ತೀನಿ ಅಂತ ಅಲ್ಲಿರೋ ರಾಜ ಅನ್ಕೋತಾನೆ. ಅಷ್ಟು ಎತ್ತರ ಕಟ್ತೀನಿ ನಾನು ಅಂತ ಅಂದಾಗ ಆ ದೇವ್ರ ಮೇಲೆ ನೋಡ್ಬಿಟ್ಟು ನಗ್ತಾರೆ. ನಗ್ಬಿಟ್ಟು ಅವ್ರು ಮಾತಾಡ್ತಾ ಇರಬೇಕಾದ್ರೆ ಅವ್ರ ಭಾಷೆನ ಚೇಂಜ್ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅವನ ಮೇಲೆ ನಿಂತ್ಕೊಂಡು ಕಣ್ಣಿ ಇದ್ ಮಾಡ್ತಾ ಇರ್ಬೇಕಾದ್ರೆ ಇಟ್ಕೆ ಕೊಡು ಅಂದ್ರೆ ಅವ್ನು ಸಿಮೆಂಟ್ ಎತ್ತಾಕೋದು. ಯಾಕಂದ್ರೆ ಅವ್ರ ಭಾಷೆ ಅವ್ರಿಗೆ ಅರ್ಥ ಆಗ್ತಾ ಇರಲಿಲ್ಲ. ಒಬ್ಬ ಏನೋ ಅಂದ್ರೆ ಇನ್ನೊಬ್ಬ ಏನೋ ಅರ್ಥ ಮಾಡ್ಕೊಂಡಿರೋನು. ಕಲ್ ಕೊಡೋ ಅಂದ್ರೆ ಅವ್ನು ಸಿಮೆಂಟ್ ಕೊಡೋದು, ಜಲ್ಲಿ ಕಲ್ ಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯದಲ್ಲಿ ನೋಡ್ತೀವಿ ನಾವು, ಆ ಬಾಬಿಲ್ ಟವರ್ ಅರ್ಧಕ್ಕೆ ನಿಂತೋಯ್ತು. ಈಗಲೂ ಸಹ ಅದು ಅರ್ಧಕ್ಕೆ ನಿಂತೋಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ಈಗಲೂ ಸಹ ನೋಡ್ಬೇಕಾದ್ರೆ, ಯಾವುದೋ ದೇಶದಲ್ಲಿ ನೋಡ್ಬೇಕಾದ್ರೆ ಆ ಟವರ್ ಅರ್ಧಕ್ಕೆ ನಿಂತೋಗಿದೆ. ಅರ್ಧ ಇಷ್ಟು ಕಟ್ಟಿ ಹಂಗೆ ನಿಂತೋಗಿದೆ. ಹಲ್ಲೆಲೂಯಾ. ಏನಕ್ಕೆ ಅಂದ್ರೆ ಅವರ ಭಾಷೆಗಳನ್ನು ಭ್ರಾಂತಿ ಮಾಡಿದ್ದಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಂದು ನಿಮಿಷದಲ್ಲೇ ಜಾಸ್ತಿ ಟೈಮ್ ಹಿಡಿದಿಲ್ಲ, ಸುಮ್ಮನೆ ದೇವ್ರಿಗೆ ನಕ್ಕಿ ಹಿಂಗನ್ನೋ ಕಷ್ಟಕ್ಕೆ ಅವರ ಭಾಷೆಗಳನ್ನೇ ದೇವರು ಚೇಂಜ್ ಮಾಡಿದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡ್ಬೇಕಾದ್ರೆ ಆತನು ಎಷ್ಟು ಸರ್ವಶಕ್ತನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಹೇಗಿರುತ್ತೆ? ಒಬ್ರು ಸಿಮೆಂಟ್ ಕೇಳಿದ್ರೆ ಇನ್ನೊಬ್ರು ಕಲ್ಲು ಹಾಕೋದು, ಒಬ್ರು ಕರಡಿ ಕೇಳಿದ್ರೆ ಇನ್ನೊಬ್ರು ನೀರ್ ತಗೊಂಡ್ಬಂದ್ ಕೊಡೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೇ ರೀತಿ ನಮ್ಮ ದೇವರು ಎಲ್ಲವನ್ನು ಬದಲಾಯಿಸಲಿಕ್ಕೆ ಶಕ್ತನಾಗಿದ್ದಾನೆ. ಹಲ್ಲೆಲೂಯಾ. ಒಂದು ನಿಮಿಷದಲ್ಲಿ ಅವರವರ ಭಾಷೆಗಳನ್ನು ಚೇಂಜ್ ಮಾಡಿ ದೇವರು ಇದರಲ್ಲಿ ಏನ್ ತೋರಿಸ್ತಾರೆ ಅಂದ್ರೆ, ನಾನು ಎಷ್ಟು ಸರ್ವಶಕ್ತನು. ಹಲ್ಲೆಲೂಯಾ. ಆತನ ಶಕ್ತಿನ ತೋರಿಸ್ಕೊತಾನೆ ಇರ್ತಾರೆ. ಆತನ ಏನೋ ಮಾಡಿರುವಂತ ಎಷ್ಟೊಂದು ಪವಾಡದಲ್ಲಿ ನೋಡ್ಬೇಕಾದ್ರೆ ಅದನ್ನ ತೋರಿಸ್ಕೊಳ್ಳೋದಕ್ಕೆ ದೇವ್ರು ಮಾಡೋದು. ಏನಕ್ಕೆ ಅಂದ್ರೆ, ತಿಳ್ಕೊಳ್ಳಿ ನೀವು ನನ್ನ ಮುಂದೆ ಏನು ಇಲ್ಲ, ನಾನು ನಿಮ್ಮ ಅಪ್ಪ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಮ್ಮ ಪ್ರಾಬ್ಲಮ್, ನಿಮ್ಮ ಸಮಸ್ಯೆ ದೊಡ್ಡದಾಗಿದೆ, ಅಲ್ಲಿ ಒಂದು ಮಹತ್ ಕಾರ್ಯನ ಮಾಡ್ತಾರೆ. ಏನಕ್ಕೆ? ತಿಳ್ಕೊಳ್ರಿ, ನಾನೊಬ್ಬ ಇದ್ದೀನಿ. ಹಲ್ಲೆಲೂಯಾ. ನಿಮ್ಗೆ ಯಾರು ಇಲ್ಲ ಅಂತ ಬೇಜಾರಾಗ್ಬೇಡಿ, ನಾನೊಬ್ಬ ಇದ್ದೀನಿ. ಹಲ್ಲೆಲೂಯಾ. ನಮ್ಗೆ ಎಲ್ಲಾ ಪ್ರಾಬ್ಲಮ್ಗೂ ಸೊಲ್ಯೂಷನ್ ಇರೋದೇ ಈ ಬೈಬಲ್. ಹಲ್ಲೆಲೂಯಾ. ಅದಕ್ಕೆ ಹೇಳುತ್ತೆ ಈ ವಾಕ್ಯಗಳು. ಏನಂತ ಅಂದ್ರೆ, ನಿನಗೆ ಏನೇ ಪ್ರಾಬ್ಲಮ್ ಇದೆಯಾ ನನ್ನ ಹತ್ರ ಬಾ. ನಿನಗೆ ಏನೋ ಕಷ್ಟ ಇದೆಯಾ ನನ್ನ ಹತ್ರ ಬಾ. ನೀನ್ ನೋಡ್ತಾ ಇದೆಯಾ ನನ್ನ ಹತ್ರ ಬಾ. ನಿನ್ನ ಮೇಲೆ ತುಂಬಾ ಹೊರೆಗಳಿದಾವ ನನ್ನ ಹತ್ರ ಬಾ. ನಾನಿದ್ದೀನಿ, ನಾನು ಬಿಡುಗಡೆ ಕೊಡ್ತೀನಿ. ಹಲ್ಲೆಲೂಯಾ. ನಾವು ಪ್ರಕಟಣೆಯಲ್ಲಿ ನೋಡ್ತೀವಿ, ಎಲ್ಲಾ ವೇದನೆಗಳನ್ನ ನೋವನ್ನ ದಾಟಿ ಬಂದವನಿಗೆ ಜೀವ ಅನ್ನೋ ಜಯಮಾಲೆ ಅನ್ನೋ ಹಣ್ಣು ಕೊಡ್ತೀನಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಏನಕ್ಕೆ ಹೇಳ್ತಾ ಇದ್ದಾರೆ ಅಂದ್ರೆ, ನಮ್ಮ ಮೇಲಿರುವಂತ ಪ್ರೀತಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಕೊನೆಯದಾಗಿ ಒಂದು ಕೇಳಿ ವಾಕ್ಯಗಳನ್ನ ಮುಗಿಸ್ತೀನಿ. ಹಲ್ಲೆಲೂಯಾ. ನೆನಪಾಯ್ತಾ ಶಿಲುಬೆ ಮೇಲೆ ಏನಾಗಿ ಬರೆದಿರ್ತಾರೆ ಅಂತ? ಹಲ್ಲೆಲೂಯಾ. ಏನಮ್ಮ ಕೀರ್ತಿ ಕಿರಣ್ ಗೊತ್ತಿಲ್ವಾ? ನಿಮ್ಗೂ ಗೊತ್ತಿಲ್ಲ? ಹಲ್ಲೆಲೂಯಾ. ಅದ್ರ ಮೇಲೆ ಬರೀತಾರೆ, ಇವನು ಯೂದ ಕುಲದ ಅರಸನು. ಹಲ್ಲೆಲೂಯಾ. ಏನಂತೆ? ಅರಸನು. ಆದ್ರೆ ಅಲ್ಲಿ ಏನು ಮಿಸ್ಟೇಕ್ ಅಂದ್ರೆ, ನಾವು ಬರೀ ಅದನ್ನ ಮಾತ್ರ ನೋಡ್ತಾ ಇರ್ತೀವಿ, ಬೈಬಲ್ ಅಲ್ಲಿ ಬರೀ ಅದನ್ನ ಮಾತ್ರ ನೋಡ್ತಾ ಇರ್ತೀವಿ. ಆದ್ರೆ ನಾವು ಯೋಹಾನ ಅಧ್ಯಾಯದಲ್ಲಿ ನೋಡ್ಬೇಕಾದ್ರೆ ಒಂದು ಚಿಕ್ಕ ವರ್ಡ್ ಮಿಸ್ ಮಾಡ್ಬಿಡ್ತಾರೆ. ಹಲ್ಲೆಲೂಯಾ. ಇವನು ಯೋಧ ಕುಲದ ಅರಸನು ಎಂದು ಇವನೇ ಹೇಳಿದ್ದಾನೆ. ಹಲ್ಲೆಲೂಯಾ. ಏನೋ ಎಂದು ಇವನು ಹೇಳಿದ್ದಾನೆ, ಆತನು ಹೇಳಿದ್ದಾನೆ. ಹಲ್ಲೆಲೂಯಾ ಅನ್ನೋ ವರ್ಡ್ ನ ಯೋಹಾನ ಅವರು ಬರೀತಾರೆ.
ಏನಕ್ಕೆ ಬರೀತಾರೆ? ಬೇರೆ ಯಾರು ಬರ್ದಿಲ್ಲ, ಮತ್ತಾಯ ಬರ್ದಿಲ್ಲ, ಲೂಕ ಬರ್ದಿಲ್ಲ, ಮಾರ್ಕ್ ಬರ್ದಿಲ್ಲ, ಯಾರು ಬರ್ದಿಲ್ಲ. ಯಾಕಂದ್ರೆ ಇದಕ್ಕೆ ಯಾರಿಗೂ ಆ ವಿಷಯ ಗೊತ್ತೇ ಇಲ್ಲ. ಆದ್ರೆ ಯೋಹಾನ ಯಾಕೆ ಬರೆದ್ರು ಅಂದ್ರೆ ಎಲ್ಲಾ ಸಮಯದಲ್ಲೂ ಸಹ ಯೋಹಾನ ಮತ್ತೆ ಪೇತ್ರನೇ ದೇವರ ಜೊತೆ ಇದ್ದರು. ಹಲ್ಲೆಲೂಯಾ. ಏನಕ್ಕೆ ಅಲ್ಲಿ ಅದು ಚಿಕ್ಕ ವರ್ಡ್ ಅನ್ಸುತ್ತೆ ನಮ್ಗೆ, ಆದ್ರೆ ಅದರ ಆಳ ಏನು ಅಂದ್ರೆ ಈತನೇ ಹೇಳಿದ್ದಾನೆ, ಏನು ನಾನು ನಿಮ್ಮೆಲ್ಲರ ಅರಸನು. ಹಲ್ಲೆಲೂಯಾ. ನಾನು ನಿಮ್ಮೆಲ್ಲರ ಅರಸನು ಅಂತ ಆತನೇ ಸ್ಪಷ್ಟವಾಗಿ ಹೇಳಿದ್ದಾನೆ. ಆತನ ದೇವರು ಅನ್ನೋದನ್ನ ಅಲ್ಲಿ ಸ್ಪಷ್ಟವಾಗಿ ತೋರಿಸ್ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವಿಷಯವನ್ನು ಆ ಪಾಸ್ಟರ್ ಹತ್ರ ಡಿಸ್ಕಷನ್ ಮಾಡ್ಬೇಕಾದ್ರೆ ಇಲ್ಲ ಅದೇನೋ ದೊಡ್ಡ ವಿಷಯ ಅಲ್ಲ, ಅದು ಸುಮ್ಮನೆ ಒಂದು ಮಾತು ಅಷ್ಟೇ, ನಮ್ಮ ರಕ್ಷಣೆಗೋಸ್ಕರ ಅದು ಅಷ್ಟೇ, ಅದರಿಂದ ಏನ್ ಯೂಸ್ ಇಲ್ಲ ಅಂತ ಅನ್ಬಿಟ್ರು ನನಗೆ. ಆದ್ರೆ ಅಲ್ಲಿ ನಾವು ಗಮನಿಸ್ಬೇಕಾದ್ರೆ ಅದನ್ನು ಡೈರೆಕ್ಟ್ ಆಗಿ ಹೇಳಿದ್ದಾರೆ, ಏನೋ ನಾನು ನಿಮ್ಮೆಲ್ಲರ ರಾಜನು, ಅದನ್ನ ಏನು ಮಾಡಲಿಲ್ಲ, ಯುದ್ಧ ಮಾಡಲಿಲ್ಲ, ಆದ್ರೆ ಡೈರೆಕ್ಟ್ ಆಗಿ ಹೇಳಿದ್ದಾರೆ ನಾನ್ ನಿಮ್ಮೆಲ್ಲರಿಗೂ ರಾಜ, ನಾನು ಬರ್ಬೇಕಾಗಿರುವಂತ ದೇವರು ಯೇಸು ಕ್ರಿಸ್ತನು ಅಂತ ಎಲ್ಲರಿಗೂ ಹೇಳಿದ್ದಾರೆ. ಆದ್ರೆ ಆ ವಿಷಯನ ಮಾತ್ರ ಅವ್ರು ಎತ್ಬಿಟ್ಟಿದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ವಾಕ್ಯದಲ್ಲಿ ನೋಡ್ಬೇಕಾದ್ರೆ ಎಷ್ಟೋ ವಿಷಯಗಳು ನಾವು ಬೈಬಲ್ ಅಲ್ಲಿ 2 ಪುಸ್ತಕಗಳನ್ನ ಆಲ್ರೆಡಿ ಎತ್ಬಿಟ್ಟಿದ್ದಾರೆ. ನಮ್ಮ ಹತ್ರ ಪ್ರಿಂಟ್ ಆಗಿ ಬರ್ತಿರುವಂತ ಪುಸ್ತಕಗಳಲ್ಲಿ 2 ಪುಸ್ತಕಗಳಿರಲ್ಲ. ಹಲ್ಲೆಲೂಯಾ. ಯಾಕಂದ್ರೆ ಅದರಲ್ಲಿ ದೇವರ ಆಜ್ಞೆಗಳನ್ನ ಇನ್ನೂ ಹೆಚ್ಚಾಗಿ ಹೇಳಿರ್ತಾರೆ. ಹಲ್ಲೆಲೂಯಾ. ಇನ್ನು ಇದು ಸಮಯ ಮೀರ್ತಾ ಹೋದ್ರೆ ಇರುವಂತ ವಾಕ್ಯಗಳನ್ನೆಲ್ಲ ಎತ್ತುವಂತ ಮನುಷ್ಯರಿದ್ದಾರೆ. ಹಲ್ಲೆಲೂಯಾ. ವಾಕ್ಯಗಳ ಅರ್ಥ ಆಯ್ತಾ? ಹಲ್ಲೆಲೂಯಾ. ಈ ವಾಕ್ಯಗಳನ್ನಿಟ್ಟು ಪ್ರಾರ್ಥನೆ